ರೀ ಗುಡ್. ರೀ ಪುರೋಹಿತ್ರಿಗೆ ಫೋನ್ ಮಾಡಿದ್ದೆ, ನಾಳೆನೇ ಒಳ್ಳೆ ಮುಹೂರ್ತ, ಮದುವೆ ಇಟ್ಕೋಬಹುದು ಅಂತ ಹೇಳಿದ್ರು. ಹೌದಾ? ಹಾ. ಜಯ, ಒಂದು ಕೆಲಸ ಮಾಡು, ಮೂರ್ತಿಗಳಿಗೆ ಮಾತಾಡಿ ಅವ್ರಿಗೆ ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ಅವ್ರು ಒಪ್ಪಿದ್ರೆ ಆದಷ್ಟು ಬೇಗ ಮಗಳನ್ನ ಕರ್ಕೊಂಡು ಬರೋ ಕೇಳು, ಮುಂದಿನ ವಿಷಯ ಮಾತಾಡೋಣ. ಜಯ, ಹಾ, ಅವ್ರಿಗೆ ಬರೀ ಕೈಲಿ ಬರೋ ಕೇಳು, ಅವ್ರೇನೂ ತರೋಬೇಕಾಗಿಲ್ಲ, ಎಲ್ಲ ಖರ್ಚು ನಾವೇ ನೋಡ್ಕೊಳ್ಳೋಣ. ಪಾಪ ಮೂರ್ತಿಯವರು ಇಬ್ಬರು ಹೆಣ್ಮಕ್ಳನ್ನ ಕಳ್ಕೊಂಡು ದುಃಖದಲ್ಲಿದ್ದಾರೆ. ಅವ್ರು ನಮ್ಮ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ. ನಮ್ಮ ಮಗನ ಕಂಡ್ರೆ ಅವ್ರಿಗೆ ಅಷ್ಟೊಂದು ಪ್ರೀತಿ. ನೋಡಿ ಜಯ, ಮೂರ್ತಿ ಪಾಪ ಒಬ್ಬಂಟಿಗ, ಅವ್ರಿಗೇನೇ ಕಷ್ಟ ಬಂದರೂ ಅದಕ್ಕೆ ನಾವು ಸ್ಪಂದಿಸಬೇಕು. ಯಾವ ಕಾರಣಕ್ಕೂ ನಾವು ಅವ್ರ ಕೈ ಬಿಡಬಾರ್ದು. ಆಯ್ತು ರೀ, ನಾನು ಈಗಲೇ ಹೋಗಿ ಫೋನ್ ಮಾಡ್ತೀನಿ. ಇವತ್ತೇನಾ? ಯಾಕಮ್ಮ ಅಷ್ಟೊಂದು ಅರ್ಜೆಂಟು? ಏನ್ ವಿಷಯ? ಇವತ್ತು ಸಂಜೆನೆ ಮಧುರನ್ ಕರ್ಕೊಂಡು ಮನೆಗೆ ಬಂದ್ಬಿಡಿ. ಮಧುರನ್ನು ಕರ್ಕೊಂಬರ್ಬೇಕಾ? ಯಾಕಮ್ಮ? ನನಗಂತೂ ಕುತೂಹಲ ತುಂಬಾ ಜಾಸ್ತಿ ಆಗ್ತಾ ಇದೆ. ಹಾಗಂತ ನಾನೆಲ್ಲ ಹೇಳ್ತಾ ಇರೋದು, ನಿಮ್ ದೇವು ಸಾಹೇಬ್ರೆ ಹೇಳ್ತಾ ಇರೋದು. ನೀವು ನಿಮ್ ಮಗಳು ಮಧುರ ಬರೀಗೈಯಲ್ಲಿ ಹುಟ್ಟು ಬಟ್ಟೆಲೆ ಮನೆಗೆ ಬಂದ್ರೆ ಸಾಕು ಅಂತಿದ್ದಾರೆ. ಅಪ್ಪಾಜಿ ಅವರು ಹೇಳಿದ್ಮೇಲೆ ಮುಗಿದೋಯ್ತಮ್ಮ. ಖಂಡಿತ ಈಗ್ಲೇ ಹೊರಟು ಬಂದ್ಬಿಟ್ಟೆ. ಸರಿ. ಮಧುರ, 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 ಜೇಮ್ನವರು ಫೋನ್ ಮಾಡಿದ್ರು, ಈಗ್ಲೇ ಅವ್ರ ಮನೆಗೆ ಹೋಗ್ಬೇಕಂತೆ. ಈಗ್ಲಾ? ಇವತ್ತಾನೆ ವಾಪಸ್ ಬಂದಿದ್ದೀನಿ, ಮತ್ತೆ? ಇಲ್ಲ ಕಣೆ, ಮತ್ತೆ ಕರ್ಕೊಂಬನ್ನಿ ಅಂತ ಈಗ ಫೋನ್ ಮಾಡಿದ್ರು. ಏನಂತಪ್ಪ ವಿಷಯ? ನಮಗೂ ಗೊತ್ತಿಲ್ಲ ಕಣೆ, ಯಾಕೋ ಆತಂಕ ಜಾಸ್ತಿ ಆಗ್ತಾ ಇದೆ. ಹುಟ್ಟು ಬಟ್ಟೆಲ್ಲೇ ಬಂದ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಮದುವೆ ಮಾತಾಡೋದಕ್ಕೋ ಏನೋ ಡೇಟ್ ಏನಾದ್ರು ಫಿಕ್ಸ್ ಮಾಡ್ಬಿಟ್ಟಿದಾರೋ ಏನೋ ಕಡೆ. ಯಾವುದಕ್ಕೂ ನೀ ರೆಡಿ ಆಗು, ನಾನು ಬೇಗ ರೆಡಿ ಆಗ್ತೀನಿ. ಹೊರಟ್ಬೇಡ, ಬೇಗ ರೆಡಿ ಆಗು. ಶಭಾಷ್ ವಿಕ್ರಮ್, ಅಂತೂ ನೀನು ಮತ್ತೊಮ್ಮೆ ನಿರೂಪಿಸ್ಬಿಟ್ಟೆ ರೂಲಿಂಗ್ ಪಾರ್ಟಿ MLA ಅಂತ. ಎಷ್ಟು ಸುಲಭವಾಗಿ ನಂಬಿಸ್ಬಿಟ್ಟೆ ಅಲ್ವಾ ಎಲ್ಲಾರನು. ಆ ಮಧುರ ಬ್ಲೈಂಡ್ ಆಗಿ ನಾನು ನಮ್ಮ ಭಾವಂಗೆ ಸಂಗಾತಿ ಆಗ್ತೀನಿ, ಈ ಮನೆ ಸೊಸೆಯಾಗಿ ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಎಷ್ಟು ಕೂಲಾಗಿ ಹೇಳೇ ಬಿಟ್ಲು. ಎಲ್ಲ ಕಲ್ತಿದ್ದೀನಿ ಅಂತ ನಾನ್ ಮೆರಿತಾ ಇದ್ದೆ, ನನ್ನೇ ಮೀರಿಸ್ಬಿಟ್ಟಿಯಲ್ಲ ವಿಕ್ರಮ್ ನೀನು. ಜೀವನದಲ್ಲಿ ಚೌಕ ಬಾರದಾಟ ಎಷ್ಟು ಚೆನ್ನಾಗಿ ಆಡ್ತೀಯೋ. ಯಾವ ಕಾಯಿನ ಹೊರಗೆ ಕಳಿಸ್ಬೇಕು ಅದನ್ನ ಹೊರಗೆ ಕಳಿಸ್ತೀಯಾ, ಯಾವ ಕಾಯಿನ ಒಳಗೆ ಹೇಳ್ಕೋಬೇಕು ಅದನ್ನ ಒಳಗೆ ಹೇಳ್ಕೋತೀಯ. ಹೇಗೋ ಸಾಧ್ಯ ಇದೆಲ್ಲ? ಎಷ್ಟು ದಿನದ ಪ್ಲಾನು ವಿಕ್ರಮ್? ನಾರಾಯಣಪಟ್ಟಣದ ಜನದ ಎದುರುಗಡೆ ಒಳ್ಳೆಯನಾಗೆ ಉಳ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ಬೇಕಾಗಿತ್ತಾ? ಇದ್ದಕ್ಕಿದ್ದ ಹಾಗೆ ಮೇಘನ ಸಾಯ್ತಾಳೆ, ಇದ್ದಕ್ಕಿದ್ದ ಹಾಗೆ ನಮ್ ವಿಜಯ್ ಕಾಣೆ ಆಗ್ತಾನೆ. ಏನೇನೋ ನಡೀತಾ ಇದ್ರು ಯಾರಿಗೂ ಏನೂ ಅರ್ಥ ಆಗಲ್ಲ. ಮೇಘನ ಜೊತೆ ಸಂಬಂಧ ಮುರಿಯೋದಕ್ಕೆ ಮಧುವಂತಿ ಬಂದ್ಲು, ಈಗ ಮಧುರಾಜ್ ಯಾರೇ ಬಂದ್ರು ಯಾರೇ ಬಂದಿಲ್ಲ ಅಂದ್ರೂ ಈ ಮದ್ವೆ ನಡೆಯುತ್ತೆ. ಇದು ಸತ್ಯ, ಇದು ಸತ್ಯ. ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಅಲ್ಲ, ಈ ಮದುವೆ ನಡೆದ ಮೇಲೆ ಈ ಸಂಬಂಧ ಎಷ್ಟು ದಿನ ಬಾಳತ್ತೆ ಅಂತ. ಕೊನೆ ತನಕ ನನ್ನ ಜೀವ ಇರೋವರೆಗೂ. ಮಧುರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವ್ರ ಅಕ್ಕನ ಸಪೋರ್ಟ್ ಮಾಡಿರೋಳು, ಆದ್ರೆ ಇವಳು ನಮ್ಮ ಭಾವನೆ ಕರೆಕ್ಟ್, ನಮ್ಮ ಭಾವ ಮಾಡಿದೆ ಸರಿ ಅಂತ ನನ್ನ ಪರವಾಗಿ ನಿಂತಿದ್ದಾಳೆ. ಮಧುರ ನನ್ನ ಪಾಲ್ಗೆ ದೇವತೆ,
ನನ್ನ ದೇವತೆ ಅವಳು. ಮೊದಲೇ ಸಲ ನಿಜವಾದ ಪ್ರೀತಿ ಏನು ಅನ್ನೋದನ್ನ ಮಧುರ ನಂಗೆ ತೋರಿಸ್ಕೊಟ್ಟಿದ್ದಾಳೆ. ನನ್ನ ಪ್ರೀತಿ ಕಣ್ಗಳನ್ನ ತೆರೆಸಿದ್ದಾಳೆ. ಅವಳಿಗೋಸ್ಕರ ನನ್ನ ಬದುಕನೆ ಮುಡುಪಾಗಿಡ್ತೀನಿ. ಸಾಹೇಬ್ರೆ, 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 ನೀವೇನಾಯ್ತು ಸಾಹೇಬ್ರೆ? ಏನ್ರಿದು ರಕ್ತ? ನಮ್ಮ ಮನೆಯವ್ರು ಯಾರನ್ನ ನೀವು ನೋಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮೇಘ್ವಿನ್ ಬಾಡಿ ಡೊನೇಟ್ ಆಯ್ತಾ? ಅದನ್ನ ಹೇಳೋಣ ಅಂತಾನೆ ಪ್ರಯತ್ನ ಪಟ್ಟೆ. ಇಷ್ಟು ದಿವಸ ನನ್ನನ್ನು ಲಾಕ್ ಮಾಡ್ಬಿಟ್ಟಿದ್ರು. ಲಾಕ್ ಮಾಡಿದ್ರಾ? ಯಾರು? ವಿಜಯ್. ನೀವು ಕೂಡಾಕಿ ಜಾಗದಿಂದ ತಪ್ಪಿಸ್ಕೊಂಡಿದ್ದಾರೆ. ವಿಕ್ರಮ್ ಸಿಂಹ ಅವರು ಸರ್ ಈ ಕೆಲಸ ಎಲ್ಲ ಮಾಡಿಸಿದ್ದು. ಆಚೆ ಬಂದು ಎಲ್ಲರಿಗೂ ಹೇಳಿ ಮೇಘ್ನ ಸತ್ತೋದ್ಲು ಅಂತ. ಶೀಸ್ ಡೈಡ್. ಮೇಘನಾ! ಮಧುರಾನೇ ಈ ಮದುವೆನ ನಿಲ್ಲಿಸ್ತಾಳೆ. ಯು ಆರ್ ಅಂಡರ್ ಅರೆಸ್ಟ್ ಮಿಸ್ಟರ್ ವಿಕ್ರಮ್ ಸಿಂಹ. ಬಾವಾ, ಮಧುರ ಏನ್ ಬಂದಿದ್ದು? ಏನ್ ವಿಷಯ? ಅದು ಅಮ್ಮ ನಿಮ್ಮನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ರು.